ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಉಪಚುನಾವಣೆ ಸಂದರ್ಭ ನೀತಿ ಸಂಹಿತೆ ಉಲ್ಲಂಘಿಸಿ ಹಣ ಸಾಗಣೆ ಮಾಡಲಾಗಿದೆ. ಸುಮಾರು 32,50,000 ರೂಪಾಯಿ ಹಣವನ್ನ ಈ ಸಂದರ್ಭದಲ್ಲಿ ಎಸ್ಐಟಿ ತಂಡ ಜಪ್ತಿ ಮಾಡಿದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅದಕ್ಕೆ ಬೇಕಾದಂತಹ ಭರದ ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ಉಪಚುನಾವಣೆ ಘೋಷಣೆ ಆಗಿರುವುದರಿಂದ ನೀತಿ ಸಂಹಿತೆ ಜಾರಿಯಲ್ಲಿದೆ. ಆದರೆ ನೀತಿ ಸಂಹಿತೆ ಉಲ್ಲಂಘಿಸಿ ಹಣ ಸಾಗಣೆ ಮಾಡಲಾಗ್ತಾ ಇದ್ದಂತಹ ಸಂದರ್ಭದಲ್ಲೇ ಎಸ್ಐಟಿ ತಂಡ ಹಣವನ್ನು ಜಪ್ತಿ ಮಾಡಿದೆ. ಸುಮಾರು 32,50,000 ರೂಪಾಯಿ ಹಣ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಹಣ ಚೆಕ್ ಪೋಸ್ಟ್ ನಲ್ಲಿ ಸೀಸ್ ಮಾಡಲಾಗಿದೆ. ವಾಹನ ಅಡ್ಡಗಟ್ಟಿ ಹಣ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಹೊನ್ನಕಟ್ಟಿ ಚೆಕ್ ಪೋಸ್ಟ್ ನಲ್ಲಿ ಸೀಸ್ ಮಾಡಿದೆ ಎಸ್ಐಟಿ. ವಾಹನ ಅಡ್ಡಗಟ್ಟಿ ಹಣವನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಸುಮಾರು 32,50,000 ರೂಪಾಯಿ ಹಣ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿ ಬಾಗಲಕೋಟೆ ಕ್ಷೇತ್ರಕ್ಕೆ ಸಾಗಿಸಲಾಗ್ತಾ ಇದ್ದಂತಹ ಹಣ ಇದು. ಯಾರ ಒಂದು ಹಣ ಇರಬಹುದು ಮತ್ತೆ ಈ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಾಗಿಸಲಾಗ್ತಾ ಇತ್ತು ಅಂತಂದಾಗ ಇದು ಪ್ರಮುಖವಾಗಿ ಯಾರಿಗೆ ಸೇರಿದ ಹಣ ಇರಬಹುದು, ಅಲ್ಲಿ ಮತದಾರರಿಗೆ ಹಂಚಲಿಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದ್ದಂತಹ ಹಣನ. ಮತ್ತೆ ಈ ಹಣಕ್ಕೆ ಸಂಬಂಧಪಟ್ಟಂತ ಏನಾದರೂ ದಾಖಲೆಗಳಿದೆಯಾ ಅಂತ ನೋಡ್ತಾ ಹೋದ್ರೆ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಇರುವಂತಹ ಹಣ ಇದೀಗ ಎಸ್ಐಟಿ ತಂಡ ಜಪ್ತಿ ಮಾಡಿದೆ. ಉಪಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ, ಬಹು ಸ್ಪಷ್ಟವಾದಂತಹ ಉಲ್ಲಂಘನೆ ಆಗುತ್ತೆ. ಹಣವನ್ನ ಇಂತಹ ಸಂದರ್ಭದಲ್ಲಿ ಮತದಾರರಿಗೆ ಆಮಿಷವೊಡ್ಡಿ ತಮ್ಮ ಗುರುತಿಗೆ ಅಥವಾ ತಮ್ಮ ಪಕ್ಷಕ್ಕೆ ಮತ ಹಾಕಿ ಅಂತ ಮತದಾರ ಮನವೊಲೈಕೆ ಮಾಡುವಂಥದ್ದು ಇದೆಯಲ್ಲ, ಅಥವಾ ಮತದಾರರಿಗೆ ಹಣದ ಆಮಿಷ ಒಡ್ಡುವಂಥದ್ದು ಇದೆಯಲ್ಲ, ಅದು ಅಕ್ಷಮ್ಯ ಕೂಡ ಆಗುತ್ತೆ. ಮತದಾರರ ಮನವೊಲೈಕೆ ಮಾಡುವಂಥದ್ದು ಬೇರೆ, ಆದರೆ ಮತದಾರರಿಗೆ ಹಣವನ್ನ ಅಥವಾ ಬೇರೆ ಇನ್ನೇನಾದ್ರೂ ಗಿಫ್ಟ್ ಕೊಟ್ಟು ಮತದಾರನ ಓಲೈಕೆ ಮಾಡುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಅಕ್ಷಮ್ಯ ಆಗ್ಬಿಡುತ್ತೆ. ಆದರೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, 32 ಲಕ್ಷ ರೂಪಾಯಿ ಅಂದ್ರೆ 32.5 ಲಕ್ಷ ರೂಪಾಯಿ ಹಣ ಮತದಾರರಿಗೆ ಹಂಚಲಿಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತಾ ಅನ್ನೋದರ ಕುರಿತಾಗಿ ತನಿಖೆ ನಡೆಸಲಿಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು ಪೊಲೀಸರು. ಯಾಕಂದ್ರೆ ದಾಖಲೆ ಇಲ್ಲದಂತಹ ಹಣ ಎಸ್ಐಟಿ ಜಪ್ತಿ ಮಾಡಿದೆ. ಹೊನ್ನಕಟ್ಟಿ ಚೆಕ್ ಪೋಸ್ಟ್ ನಲ್ಲಿ ಸೀಸ್ ಮಾಡಿದೆ ಎಸ್ಐಟಿ ಈ ಹಣವನ್ನ. ವಾಹನ ಅಡ್ಡಗಟ್ಟಿ ಹಣವನ್ನ ಜಪ್ತಿ ಮಾಡಿರುವಂಥದ್ದು ಪೊಲೀಸ್ ತಂಡ. ಸುಮಾರು 32,50,000 ರೂಪಾಯಿ ಹಣ ಇತ್ತಂತೆ. ಬಾಗಲಕೋಟೆ ಬೈ ಎಲೆಕ್ಷನ್ಗೋಸ್ಕರ ಈ ಹಣವನ್ನ ಮತದಾರರಿಗೆ ಹಂಚಲಿಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಈ ಹಣವನ್ನ ಜಪ್ತಿ ಮಾಡಿದ್ದು ಹೆಚ್ಚಿನ ತನಿಖೆಯನ್ನ ಎಸ್ಐಟಿ ಕೈಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.